ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬ ಜನ ಕೇಳಿದ್ರಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಅದು ಯಾವ ರೀತಿ ಆಗುತ್ತೆ, ನಿಮ್ಗೆ ಯಾವ ರೀತಿ ಸಿಂಟಮ್ ಕಾಣಿಸ್ಕೊಂಡಿತ್ತು ಅದ್ರ ಬಗ್ಗೆ ಹೇಳಿ ಅಂತ. ದಯವಿಟ್ಟು ನಾನು ಇವತ್ತೆಲ್ಲ ಕೂಡ ಹೇಳ್ತೀನಿ. ನನಗೆ ಯಾವ್ಯಾವ ಥರ ಸ್ಟಾರ್ಟಿಂಗ್ ಸಿಂಟಮ್ ಕಾಣಿಸ್ಕೊಳ್ತು, ಯಾವ ರೀತಿ ಆಯಿತು, ನಾವು ಯಾವ್ಯಾವ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಒಟ್ಟು 3 ಹಾಸ್ಪಿಟಲ್ಗೆ ಹೋಗಿರೋದು ನಾವು ಆ ಟೈಮಲ್ಲಿ. ನೀವು ಆಗಿದ ತಕ್ಷಣ ಯಾವ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಕೂಡ ಹೇಳ್ತೀನಿ. ತುಂಬ ಇದರಲ್ಲಿ ECG ಚೆಕ್ ಮಾಡಿ ಕೂಡ ಇದು ಇರೋದಿಲ್ಲ. ಆ ಥರ ಎಲ್ಲ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮತ್ತೆ ಇದು ಮಾಡಿರೋದು ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಆ ಟೈಮ್ನಲ್ಲಿ ಅಂತಲೇ ಹೇಳ್ಬೋದು. ಮೊದಲಿಗೆ ವಿಟಮಿನ್ ಡಿ ಮತ್ತು ವಿಟಮಿನ್ B12 ವಿಡಿಯೋ ಮಾಡಿದಾಗ ತುಂಬ ಜನ ಅದಕ್ಕೆ ಪ್ರೀತಿ ಕೊಟ್ಟಿದ್ದೀರಾ. ಅದೇ ರೀತಿ ತುಂಬ ಜನ ನೋಡಿದ್ದೀರಾ, ಅವ್ರಿಗಿರೋ ಕೊರತೆಗಳು ಕೂಡ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ತುಂಬ ಜನ ಅದಕ್ಕೆ ಏನೇನು ಕೊಡ್ಬೋದು, ಫುಡ್ಡು ಏನು ತೊಗೋಬೋದು ಅನ್ನೋ ರೀತಿ ಕೂಡ ಫುಡ್ಡೆಲ್ಲ ಸಜೆಷನ್ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್ ಅಷ್ಟು ಪ್ರೀತಿ ಕೊಟ್ಟಿರೋದಕ್ಕೆ. ಅದೇ ರೀತಿ ಪ್ರೀತಿ ಕೂಡ ಕೊಡಿ ಅಂತ ಹೇಳ್ತೀನಿ. ನಾನೀಗ ನನಗೆ ಹಾರ್ಟ್ ಅಟ್ಯಾಕ್ ಆದಾಗ ನನಗೆ ಯಾವ್ಯಾವ ಸಿಂಟಮ್ ಕಾಣಿಸ್ಕೊಳ್ತು ಅಂತ ಹೇಳ್ತೀನಿ. ಮೊದಲಿಗೆ ನಾವು ಶಾಪಿಂಗ್ ಮಾಡೋಕ್ಕೆ ಶಾಪಿಂಗ್ ಮಾಡೋದಕ್ಕೆ ಬಟ್ಟೆ ಊರಿಗೆ ಹೋಗ್ಬೇಕಿತ್ತು ನಾವು ಹಬ್ಬಕ್ಕೆ. ಮಾರಿ ಹಬ್ಬ ಅಲ್ಲ, ಯಾವುದೋ ಒಂದು ಹಬ್ಬ ಇತ್ತು ಊರಲ್ಲಿ, ಅದಕ್ಕೋಸ್ಕರ ಬಟ್ಟೆ ತಗೊಳ್ಳೋಣ ಅಂತ ಹೋಗಿದ್ವಿ. ಬಟ್ ತುಂಬ ಲೇಟ್ ಆಗೋಗಿತ್ತು. ಅಯ್ಯೋ ಮನೆಗೆ ಬಂದು ಯಾರು ಮಾಡ್ತಾರೆ ಅಂತ ಹೋಟ್ಲಲ್ಲಿ ತಗೊಂಡ್ವಿ. ಆ ಹೋಟ್ಲು ಯಾವುದೋ ಗೊತ್ತಿಲ್ಲ ಗೈಸ್, ಅದು ಹೋಟ್ಲು ಮರ್ತೋಗಿದ್ನಿ. ಇಲ್ಲೇ ಅದು ಕುರುಬ್ರಳ್ಳಿ ಇದರಲ್ಲಿದೆ, ಕುರುಬ್ರಳ್ಳಿ ಅಂತೀನಿ, ಜಯಮಾರತ್ ನಗರ ಸೈಡಿಂದ ಆ ಕಡೆ ಅಲ್ಲಿ ಒಪ್ಪಿಂದ ಬರಬೇಕಾದ್ರೆ ಅಲ್ಲಿ ಒಂದಿದೆ ಹೋಟ್ಲು. ಚೆನ್ನಾಗಿತ್ತು, ಬಿರಿಯಾನಿ ಟೇಸ್ಟ್ ಚೆನ್ನಾಗಿತ್ತು ಅಂತ ತಗೊಂಡ್ವಿ. ನಮ್ಮ ಮನೇಲಿ ತಗೊಳ್ಳಿಲ್ಲ. ನಿನ್ನ ಮಗ ತಿನ್ನಿ, ನನಗೆ ಬೇಡ ಅಂತಂದರು. ಅಂದರೆ ಅಯ್ಯೋ ಬೇಡ ಕಣೆ, ನನಗೇನೋ ನಮ್ಮ ಓನರ್ ಮನೇಲಿ ನಾನು ತಿಂತಾ ಇರ್ತೀನಿ ಅವಾಗವಾಗ ನಾನ್ ವೆಜ್, ನಿನ್ನ ಮಗ ತಿಂತಿರಲ್ಲ, ತಗೊಳ್ಳಿ ಅಂತ ಇಬ್ರಿಗೂ ಕೊಡಿಸಿದ್ರು. ಇಲ್ಲೇ ತಿಂತೀರಾ ಅಂದರು ನಮ್ಮ ಮನೆಯವರು. ಇಲ್ಲ ಅಲ್ಲೇ ನಾನೇ ಈಸ್ಕೊಂಡು ಬಂದು ಪಾಕೆಟಲ್ಲಿ ನೋಡೋ ಫೋನ್ಪೇ ಎಲ್ಲ ಮಾಡಿಬಿಟ್ಟು ನಾನೇ ಬಂದೆ. ಮನೆಗೆ ಬಂದು ತಿಂದ್ಬಿಟ್ಟು ಮಲ್ಕೊಬಿಟ್ಟೆ. ತಿಂದ್ಬಿಟ್ಟು ಅಲ್ಲೇ ಟೈಮ್ ಆಗಿತ್ತಲ್ಲ, ತಿಂದ್ಬಿಟ್ಟು ನಾನೇನು ಮನೆ ಕೆಲಸನೂ ಮಾಡಲಿಲ್ಲ ಅಥವಾ ಏನು ಎತ್ತಿಡೋದು ಪತ್ತೆ ಮಾಡೋ, ತಿಂದ್ಬಿಟ್ಟು ಹಂಗೆ ಬಂದು ಮಲ್ಕೊಬಿಟ್ವಿ. ಒಂದು ಅರ್ಧ ಗಂಟೆ ಆಗಿತ್ತು ಅನಿಸುತ್ತೆ. ನನ್ನ ಮಗ ಮತ್ತು ನನ್ನ ಮನೆಯವರು ರೂಮಲ್ಲಿ ಮಲಗಿದ್ರು. ನಾನು ಆಚೆಗಡೆ ದಿವಾನ್ ಕಟ್ ಮೇಲೆ ಮಲಗಿದ್ದೆ. ಅವರಲ್ಲಿ ನನಗೆ ತುಂಬ ಒದ್ದಾಡ್ತೀನಿ ನಾನು. ಅದಕ್ಕೋಸ್ಕರ ನಂಗೆ ಒದ್ದಾಡೋಕ್ಕೆ ಜಾಗ ಬೇಕು. ಅದಕ್ಕೋಸ್ಕರ ನಾನು ಟೀಪೈನ ಸ್ವಲ್ಪ ಹತ್ರ ಕೇಳ್ಕೊಂಡು ನಾನು ಆಚೆಗಡೆ ಮಲ್ಕೊಬಿಡ್ತೀನಿ ಆರಾಮಾಗಿ. ನನಗೆ ಅದಿಷ್ಟ. ನಂಗೆ ಸುಮ್ಮನೆ ಇಕ್ಕಟ್ಟಲ್ಲಿ ಇದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಮಲ್ಕೊಂಡಿದ್ದೆ. ಅದೇ ರೀತಿ ಏನಾಯಿತು ಅಂದರೆ, ನಿಮಗೆ ಕರೆಂಟ್ ಶಾಕ್ ಹೊಡೆದಾಗ ಹೆಂಗಾಗುತ್ತೆ, ಕೈಯೆಲ್ಲ ನರ ಎಲ್ಲ ಎಳ್ದಂಗೆ ಝುಕ್ ಅನ್ನೋ ರೀತಿ ಆಗೋದಿಲ್ಲ, ಅದೇ ರೀತಿ ನಂಗೆ ಸ್ಟಾರ್ಟಿಂಗ್ ಆಗಿದ್ದು. ಎದೆಯಿಂದ ಇಲ್ಲಿ ಒಂಥರ ಝುಕ್ ಅನ್ನಂಗೆ ಆಗೋಯ್ತು. ಒಂಥರ ಕರೆಂಟ್ ಹೊಡೆದಾಗ ಹೆಂಗಾಗುತ್ತೋ ಆ ರೀತಿ ಎದೆಯಲ್ಲಿ ಎಡಗಡೆ ಹಂಗಾಯಿತು. ಅದೇ ರೀತಿ ಹಾರ್ಟ್ ಬೀಟ್ ಇದ್ದಂಗೆ ಯಾವ ರೇಂಜಿಗೆ ಬಡ್ಕೊಳಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ನನ್ನ ಲೈಫಲ್ಲಿ ನಾನು ಅಲ್ಲೇ ಸತ್ತು ಬದುಕ್ತೀನಿ ನಂಗೆ ಆಯಿತು. ನನಗೆ ಈ ಕಡೆ ಅಲ್ಲಿ ಮಲ್ಕೊಂಡಿದ್ದು ಹೊರಗಡೆ, ಈ ಕಡೆ ಕೂಗಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ನಾನು ಆ ಟೈಮ್ನಲ್ಲಿ ಏನು ಮಾಡಿ, ತುಂಬ ಜನ ಶಾಕ್ ಆಗ್ತೀರಾ, ನಾನು ಆ ಟೈಮಲ್ಲಿ ಅದು ಮಾಡಲಿಲ್ಲ. CPR ನನಗೆ ನಾನೇ ಎಡೆ ಇಟ್ಕೊಂಡು ಹಿಂಗೆ ಒತ್ಕೊಳ್ಳೋದು. ಒತ್ಕೊಂಡೆ ನಾನು ರೂಮಲ್ಲಿ ಕೂಡ ಬಂದುಬಿಟ್ಟು ನಮ್ಮ ಮನೆಯವ್ರು ಹಿಂಗೆ ಒತ್ಕೊಂತಾನೆ ಇದ್ದೆ. ಉಸಿರು ತಗೊಳಕ್ಕೆ ಟ್ರೈ ಮಾಡ್ತೀನಿ, ಉಸಿರು ತಗೊಳಕ್ಕೆ ಆಗ್ತಾಯಿರಲಿಲ್ಲ. ತುಂಬ ಕಷ್ಟ ಆಗ್ತಿತ್ತು. ಹಂಗೂ ನಿಧಾನಕ್ಕೆ ಉಸಿರು ಬಿಡೋಣ ಅಂತಿದ್ದೀನಿ, ಆಗ್ತಿರ್ಲಿಲ್ಲ ಅಷ್ಟೊಂದು. ಹಿಂಗೋ ಮಾಡಿ ಹಿಂಗೆ ಒತ್ಕೊಳ್ತಿದ್ದೆ. ಎಡಭಾಗ ಹಿಂಗೆ ಒತ್ಕೊಳ್ತಿದ್ದೆ, ಪ್ರೆಸ್ ಮಾಡ್ಕೊಳ್ತಾನೆ ಇದ್ದೆ. ಪಾಂಡು ನೆಬಿಸ್ಬಿಟ್ಟು ಬಾ ನನಗೆ ಮಾತಾಡೋಕ್ಕಾಗ್ತಲ್ಲ, ಎದೆ ನೋವು ಬರ್ತಿದೆ ಸಿಕ್ಕಾಪಟ್ಟೆ. ಬಾ ಅಂತ ಕಂಡು ನಮ್ಮ ಮನೆಯವ್ರಿಗೆ ಫುಲ್ ಶಾಕ್. ಅವ್ರಿಗೆ ಕೈ ಕಾಲು ನಡ್ಬಿಟ್ಟು ಬಾ ಹೆಂಡ್ತಿ ಅಂದ್ಬಿಟ್ಟು ಅವರು ಡೋರ್ ಕೂಡ ಹಾಕ್ಲಿಲ್ಲ. ನನ್ನ ಮಗ ಮಲ್ಕೊಂಡಿದ್ದೆ ಇನ್ನೂ. ಸುಮ್ಮನೆ ಒಂದು ಲಾಕ್ತರ ಹಾಕ್ಕೊಂಡು ಓಡಿ ಬಂದುಬಿಟ್ಟು ಗಾಡಿ ಸ್ಕೂಟ್ರಲ್ಲೇ ಹತ್ಕೊಂಡು ಇಲ್ಲಿ ಕುರುಬ್ರಳ್ಳಿ ಒಂದು ಹಾಸ್ಪಿಟ್ಲ್ ಇದೆ ಗೈಸ್. ನಮ್ಮ ಮನೆಯವರು ಬಾ, ಇಲ್ಲೇನು ಇರಲ್ಲ, ಇಲ್ಲೆಲ್ಲ ಚೆನ್ನಾಗಿ ನೋಡೋದಿಲ್ಲ, ಬಾ ಕಾರ್ಡ್ ರೋಡ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ನಾನು ಬೇಡ ನಾನು ಇಲ್ಲೇ ಸತ್ತೋಗ್ಬಿಡ್ತೀನಿ, ಬೇಗ ಇಲ್ಲೇ ಹತ್ತಿರದಲ್ಲಿ ಯಾವ್ದಾರೋ ಒಂದು ಹಾಸ್ಪಿಟಲ್ಗೆ ನಾನು ಕರ್ಕೊಂಡು ಹೋಗಿ, ನಿಜ ಸತ್ತೋಗ್ಬಿಡ್ತೀನಿ, ಆಗ್ತಾಯಿಲ್ಲ ಅಂತ. ಗಾಡಿ ಕೂತಿದ್ರು ಕೂಡ ನಾನು ಇದೇ ಪ್ರೆಸ್ ಮಾಡ್ಕೊಳ್ತಿದ್ದೆ. ಉಸಿರು ತಗೊಳಕ್ಕೆ ಟ್ರೈ ಮಾಡ್ತೀನಿ, ನಿಧಾನಕ್ಕೆ ಉಸಿರು ಬಿಡೋಕ್ಕೆ ಟ್ರೈ ಮಾಡ್ತಿದ್ದೆ. ನಾನು ಅಲ್ಲೂ ಕೂಡ ಸುಮ್ಮನೆ ಕೂತ್ಕೊಂಡು ನಾನು ಭಯ ಪಡ್ಕೋತಿರಲಿಲ್ಲ. ಭಯ ಆಗ್ತಿತ್ತು, ನಾನು ಸತ್ತೋಗ್ಬಿಡ್ತೀನಿ, ಬೇಗ ಕರ್ಕೊಂಡು ಹೋಗೋಂತ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ. ನಮ್ಮ ಮನೆಯವ್ರು ಹೆದರ್ಕೋಬೇಡ, ಏನೂ ಆಗಲ್ಲ, ಕೂಲಾಗಿರು ಏಟ್ಲೋಕು ಹಂಗೆ ಹೋಗುತ್ತೆ. ಈಗ ಏನಾರು ಆಗ್ತಿದ್ಯಾ ಅಂತ ಬಡ್ಕೊಳ್ತಾನೆ ಹೋದರು. ಆಮೇಲೆ ಇದ್ದಕ್ಕಿದ್ದಂಗೆ ಕುರುಬ್ರಳ್ಳಿಗೆ ಹತ್ತಿರ ಇರೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಅವರು ನಂಗೆ ಎದೆ ನೋವ್ತಿದೆ, ಆಗ್ತದೆ ನಾನು ಉಳಿಸಿ ಅಂತ ಕೇಳ್ಕೊಳ್ಳೋಕೆ ಅವರು ನನಗಿಂತ ಮುಂಚಿನ ಡಾಕ್ಟ್ರುಗಳು ಹೆದರ್ಕೊಬಿಟ್ರು. ಮೊದಲು ನಾನು ಇಲ್ಲಿ ECG ಮಾಡೋಕ್ಕೆಲ್ಲ ಇಲ್ಲ, ತಗೊಂಡೋಗಿ ಕಾರ್ಡ್ರೋಡ್ಗೆ ಎಲ್ಲರೂ ಯಾವ್ದಾದ್ರು ಬೇರೆ ಹಾಸ್ಪಿಟ್ಲಿಗೆ ತೊಗೊಂಡೋಗ್ಬಿಡಿ ಅಂತ ಅಂದರು. ನಮ್ಮ ಮನೆಯವರು ಅಯ್ಯೋ ನಾನು ಹೇಳ್ದೆ, ಇಲ್ಲಿ ಟೈಮ್ ವೇಸ್ಟ್ ಮಾಡಿದ್ಲು ಒಂದು 10-15 ನಿಮಿಷ. ನಾನು ಹೇಳ್ದೆ, ನನ್ನ ಮಾತು ಕೇಳಲ್ಲ ನೀನು, ಬಾ ಕೂತ್ಕೊಂಡ್ಬಿಟ್ಟು ಗಾಡಿಲೇ ಕೂತ್ಕೊಂಡು ಕಾರ್ಡ್ ರೋಡ್ ಕರ್ಕೊಂಡೋದ್ರು. ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅಲ್ಲಿ ECG ಮಾಡಿದ್ರು. ECG ಸ್ವಲ್ಪ ಏರುಪೇರು ಬಂತು, ಸ್ಟಾರ್ಟಿಂಗು ಏರುಪೇರು ಬಂತು. ಆಮೇಲೆ ಏನೋ ಡ್ರಿಪ್ಸ್ ಅಂತೆ ಏನೇನೋ ಇದೆಲ್ಲ ಮಾಡಿದ್ರು. ನನಗೆ ನಿಜವಾಗ್ಲೂ ಜ್ಞಾನನೇ ಇಲ್ಲ,
ಎಷ್ಟು ಮಧ್ಯರಾತ್ರಿ 1-2 ಗಂಟೆವರೆಗೂ ನಾವು ಅದೇ ಹಾಸ್ಪಿಟಲ್ ಇದ್ವಿ. ಏನೋ ಹಾಕಿದ್ರು ಕೈಗೆಲ್ಲ, ಚೆಕಪ್ ಎಲ್ಲ ಮಾಡಿಸಿದ್ರು, 2 ಸಲ ECG ಮಾಡಿಸಿದ್ರು. ಒಂದು ಸಲ ತುಂಬ ಏರುಪೇರು ಬಂತು, ಇನ್ನೊಂದು ಸಲಿಗೆ ಒಂಚೂರು ಪರವಾಗಿಲ್ಲ, ಆ ರೇಂಜಿಗೆ ಬಂತು. ಅವರು ಏನಂದರು, ನನಗೇನೋ ಸ್ವಲ್ಪ ಇಲ್ಲಿ ಡೌಟ್ ಹೊಡಿತಿದೆ, ನೀವು ಅಪೋಲೋ ಕರ್ಕೊಂಡು ಹೊಂಟೋಗ್ಬಿಡಿ ಅಂತ ಅಂದರು. ನಮ್ಮ ಮನೆಯವರು, ಓ ಏನಾಗಿದೆ ಹೇಳಿ ಮೇಡಮ್, ಕರೆಕ್ಟಾಗಿ ಹೇಳಿ. ನನಗೆ ಇನ್ನಿದು ಭಯ, ಏನು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆಯಾ ನನಗೆ? ಗೈಸ್, ಇನ್ನೂ ನಮ್ಗೆ ಆ ಏಜು ಆಗಿಲ್ಲ. ಸುಮ್ಮನೆ ನನಗೆ ಈ ಥರ ಏನಕ್ಕೆ ಆಯಿತು ಅಂತ ಗೊತ್ತಿಲ್ಲ. ಹೆಂಗೆ ಗೊತ್ತಾ, ಈ ಹೆಣ್ಮಕ್ಳು ಆಲ್ಮೋಸ್ಟ್ ಮನೇಲಿರೋ ಹೆಣ್ಮಕ್ಳಿಗೆ ಟೆನ್ಷನ್ನು, ಅದ್ರ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ನಾನು ಆ ಟೆನ್ಷನಿಂದ ಆಗ್ತಿದೆಯಾ ಏನು ಅಂತಲೇ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ನಾನು ಡಾಕ್ಟ್ರಿಗೂ ಹೇಳ್ತಿದ್ದೀನಿ, ಡಾಕ್ಟ್ರು ಏನಾರು ಆ ಥರ ಸಿಂಪ್ಟಮ್ಸ್ ಇದ್ದರೆ ನನಗೆ ಹೇಳಿ, ಏನಾಗ್ತಿದೆ, ಏನು ಹೇಳಿ ಡಾಕ್ಟರ್, ಹಾಗೆ ಹೀಗೆ ಅಂತ ಡಾಕ್ಟ್ರನ್ನ ಕೇಳ್ತಿದ್ದೆ. ಅವರು ಅಯ್ಯೋ ನೀವು ಟೆನ್ಷನ್ ತೊಗೊಬಿಡಿ, ಅಂಥದ್ದೇನೂ ಆಗಿಲ್ಲ, ನಾರ್ಮಲಾಗಿ ಉಸಿರು ನಿಧಾನಕ್ಕೆ ತೊಗೊಂಡ್ಬಿಡಿ ಅಂತ. ಅವರು ಕೂಡ ಫಸ್ಟು ಸ್ಟಾರ್ಟಿಂಗ್ ಹೋದಾಗ ಅವರು ಕೂಡ ಎದೆಲ್ಲ ಪ್ರೆಸ್ ಮಾಡಿ ಅವರು ಎಲ್ಲ ಮಾಡಿದ್ದಾರೆ. ECG 2 ಟೈಮ್ ಮಾಡಿದ್ರು. ಆಮೇಲೆ ನಂತರ ಅಪೋಲೋ ಕರ್ಕೊಂಡೋದ್ವಿ. ಅಪೋಲೋಲಿ ECG ಅವ್ರಿಗೆ ಮತ್ತೆ ಮಾಡಿದ್ರು. ಅವಾಗ ಸ್ವಲ್ಪ ನಾರ್ಮಲ್ ಬಂತು. ಆಮೇಲೆ ಅಲ್ಟ್ರಾಸೌಂಡ್ ಮಾಡಿದ್ರು. ಆಮೇಲೆ ಇನ್ನೂ ಏನೋ ಬ್ಲಡ್ ಟೆಸ್ಟ್ ಏನೋ ಮಾಡ್ತೀನಿ ಅಂತ ಅಂದರು, ಮಾಡಿದ್ರು. ಒಟ್ಟಿನಲ್ಲಿ ಅಲ್ಲಿ 4-5 ಗಂಟೆವರೆಗೂ ಇದ್ವಿ. 4-5 ಬೆಳಗಿನ ಜಾವದವರೆಗೂ ಅಲ್ಲೂ ಇದ್ವಿ. ಅಷ್ಟು ಟೈಮ್ ಆಗೋಗಿತ್ತು. ನಿಜವಾಗ್ಲೂ ಗ್ರೇಟ್. ನಾನು ಯಾರ್ಯಾರಿಗೆ ಹೇಳ್ಬೇಕಂದ್ರೆ, ಮಧ್ಯರಾತ್ರಿ ಬಂದಿದ್ದು ನಮ್ಮ ಮನೆಯವ್ರು ಫೋನ್ ಮಾಡಿ, ನಾನು ಕಾರ್ಡ್ ರೋಡಲ್ಲಿ ಹಾಸ್ಪಿಟಲಲ್ಲಿ ಇದ್ದಾಗೇ ನಮ್ಮ ಮನೆಯವರು ಯಾರ್ಯಾರು ಕಾಲ್ ಮಾಡಿಬಿಟ್ಟಿದ್ದಾರೆ ಅಂದರೆ, ನಮ್ಮ ಮೈದನ್ ಕಾಲ್ ಮಾಡಿದ್ದಾರೆ, ಮತ್ತು ಇನ್ನೊಬ್ಬರು ನವೀನ್ ಅಣ್ಣ ಅಂತ, ಅವ್ರಿಗೆ ಕಾಲ್ ಮಾಡಿದ್ದಾರೆ. ಅವ್ರ ಬಾಸ್ಗೂ ಹೇಳ್ಬಿಟ್ಟಿದ್ದಾರೆ. ಅವ್ರ ಬಾಸು ಮತ್ತು ಅವ್ರ ಮೇಡಮು ಇಬ್ಬರು ಕೂಡ ಬಂದ್ಬಿಟ್ಟಿದ್ದಾರೆ, ಗಂಡ ಹೆಂಡತಿ ಇಬ್ಬರು ಬಂದ್ಬಿಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಶಾಕ್ ಆಯ್ತು ಅವ್ರನ್ನ ನೋಡ್ಬಿಟ್ಟು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವ್ರು 3 ಜನ ನಮ್ಮ ಮೈದಂಗೆ ಹೇಳಿ ಕಳಿಸಿದ್ವಿ. ಅವ್ರು ಬಂದಿರೋ ಹಾಸ್ಪಿಟ್ಲಿಗೆ ಮೊದಲು ನಮ್ಮ ಮೈದ, ಆಮೇಲೆ ಮಾತಾಡ್ಸ್ಬಿಟ್ಟು ಆದಮೇಲೆ ನಮ್ಮ ಮನೆಯವರು ಹೋಗು ಮಗು ಒಬ್ಬನೇ ಇದ್ದಾನೆ ಅಂದ್ಬಿಟ್ಟು ಕೀ ಕೊಟ್ಟು ಕಳಿಸಿದ್ದಾರೆ. ಅವ್ರು ಬಂದು ಮಗ ನೋಡ್ಕೊಂಡು ಇಲ್ಲಿ ಮಲ್ಕೊಂಡಿದ್ರು. ಅದೇ ರೀತಿ ನವೀನ್ ಅಣ್ಣ ಅಂತ ಪೊಲೀಸಪ್ಪ ಅವರು, ನಮ್ಮ ಮನೆಯವರು ಅಲ್ಲೇ ಸ್ವಲ್ಪ ದಿನ ಬೆಳೆದಿದ್ದು ಕೂಡ. ಬೆಂಗಳೂರಿಗೆ ಬಂದಾಗ ಅವ್ರು ಸ್ವಲ್ಪ ದಿನ ಸಾಕೊಂಡಿದ್ರು ನಮ್ಮ ಗಂಡನ. ಅವ್ರ ಮನೇಲಿದ್ದೆ ಕೆಲಸಕ್ಕೆಲ್ಲ ಹೋಗ್ತಾಯಿದ್ರಂತೆ. ಸೊ ಅವ್ರು ಬಂದು ಅವರು ಕೂಡ ಗಾಡಿ, ನಂಗೆ ಫೋನ್ ಮಾಡೋಕ್ಕಿಲ್ವ, ನಾವು ಕಾರ್ ತೊಗೊಂಡು ಬರ್ತಿದ್ದೆ, ನೀನು ಒಬ್ಬನೇ ಗಾಡೀಲಿ ಹೆಂಗೋ ಕರ್ಕೊಂಡು ಬಂದೆ ಅನ್ನೋ ರೀತಿ ಅವರು ಬಂದರು. ಮತ್ತು ಅವರು ಓನರ್ ಕೂಡ ಬಂದರು, ಇಬ್ಬರು ಕೂಡ. ಅವರು ಕೂಡ ಪಂಡು ಹೆಂಗೆ ಕರ್ಕೊಂಡು ಬಂದೆ ಪಂಡು, ಗಾಡಿಲಿ ಯಾವ ಧೈರ್ಯದ ಮೇಲೆ ಕರ್ಕೊಂಡು ಬಂದೆ ಪಂಡು ಅಂತ ಎಲ್ಲ ಕೇಳಿದ್ದಾರೆ. ಅಣ್ಣ ಏನು ಮಾಡೋಣ ಅಣ್ಣ, ಅರ್ಜೆಂಟ್ಗೆ ಅವ್ಳು ಬೇರೆ ಬಡ್ಕೊಳ್ತಿದ್ರು, ಕರ್ಕೊಂಡು ಬಂದುಬಿಟ್ಟೆ, ಒಳ್ಳೆ ಧೈರ್ಯ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೆ ಬಿಡು ಪಂಡು ಅಂತ ನಮ್ಮ ಮನೆಯನ್ನೆಲ್ಲ ಹೋಗ್ಲಿದ್ದಾರೆ. ನನಗೆ ಹೋಗ್ಲಿದ್ದಕ್ಕಲ್ಲ, ಅವರು ಎಷ್ಟು 2 ಗಂಟೆ, ಮಧ್ಯರಾತ್ರಿ 2 ಗಂಟೆ ಎಲ್ಲ ಬಂದುಬಿಟ್ಟು 5 ಗಂಟೆವರೆಗೂ ನಮ್ಮ ಜೊತೆ ಅಲ್ಲಿ ಹಾಸ್ಪಿಟಲಿದ್ದು. ಅವ್ರ ಕಾರಲ್ಲೇ ಅಪೋಲೋಯಿಂದ ಕಾರ್ಡ್ ರೋಡ್ಗೆ ಹಾಸ್ಪಿಟ್ಲಿಗೆ ಬಿಟ್ಟರೆ, ఎందుకంటే ಕಾರ್ಡ್ ರೋಡಲ್ಲಿ ಅಲ್ಲಿ ನಮ್ಮ ಗಾಡಿ ನಿಲ್ಸ್ಕೊಂಡು ಅದೇ ಗಾಡೀಲಿ ಬಂದಿದ್ವಲ್ಲ, ಕಾರ್ಡ್ ರೋಡಿಂದ ನಾವು ಇದಕ್ಕೆ ಅಪೋಲೋಗೆ ಶಿಫ್ಟ್ ಆಗಬೇಕಾದ್ರೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿದ್ರು. ಅದಾದ ನಂತರ ನಾವು ಇಲ್ಲಿಗೆ ಬಂದ್ವಿ. ಬಿಟ್ಬಿಟ್ಟು ಹೋದ್ರು ಅವರು 5 ಗಂಟೆ. ಅಂದರೆ ಯೋಚನೆ ಮಾಡಿ, ಯಾವ ಓನರ್ ತಾನೇ ಈಗಿನ ಕಾಲದಲ್ಲಿ ಅಷ್ಟುವರೆಗೂ ಇದ್ದು ಹೋಗ್ತಾರೆ. ಆಮೇಲೆ ಅವ್ರ ಓನರ್ ಕೂಡ ಹೇಳಿದ್ರು, ಪಂಡು ಒಳ್ಳೆ ಜನಗಳನ್ನ ಸಂಪಾದನೆ ಮಾಡಿ, ಯಾರು ಇರ್ತಾರೆ ಪಂಡು ಅಂಥ ಟೈಮಲ್ಲಿ ಬಂದು. ನವೀನ ನಂಗೆ ನಿಜವಾಗ್ಲೂ ಟ್ಯಾಂಕ್ಸ್ ಹೇಳಲೇಬೇಕು, ಅವ್ರು ಇದ್ದರು. ಆಮೇಲೆ ನನ್ನ ಫೋನ್ ಕೂಡ ನಮ್ಮ ಮನೆಯವ್ರಿಗೆ, ನನ್ನ ಫೋನ್ ಕೂಡ ತೊಗೊಂಡೋಗಿರಲಿಲ್ಲ ಆ ಟೈಮಲ್ಲಿ. ಅವರೇ ಎಲ್ಲ ಬಿಲ್ಲು ಕಟ್ಟಿದ್ರು. ಹಾಸ್ಪಿಟಲ್ದು ಏನೇನು ಬಿಲ್ ಇದೆಯಲ್ಲ ಪ್ರತಿಯೊಂದು ಕೂಡ ಅವರೇ ಕಟ್ಟಿದ್ದು. ಕಾರ್ಡ್ ರೋಡಲ್ಲಿ ಇರ್ಬೋದು, ಅಪೋಲಲ್ಲಿ ಇರ್ಬೋದು, ಎಲ್ಲ ಕಡೆನೂ ಅವರೇ ಕಟ್ಟಿದ್ರು. ನಂತರ ಅವ್ರಿಗೆ ನಾನು ಫೋನ್ಪೇ ಮಾಡಿದೆ ಮನೆಗೆ ಬಂದಾದಮೇಲೆ. ಅಂದರೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ, ಅಂಥ ಸಿಚುವೇಷನಲ್ಲಿ ಬಂದು ನಮಗೆ ಹೆಲ್ಪ್ ಮಾಡಿದ್ದಕ್ಕೆ, ನಮ್ಗೆ ಸಪೋರ್ಟಾಗಿ ನಿಂತಿದ್ದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್. ನಮ್ಮ ಮೈದಂಗೆ, ನವೀನ್ ಅಣ್ಣಂಗೆ, ಅದೇ ರೀತಿ ಓನರ್ಗೆ, ಯಶೋಣ್ಣಂಗೆ ಮತ್ತು ಮನಸಕ್ಕಂಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದ ನಂತರ ಅಪೋಲೋಲಿ ನಿಮ್ಗೆ ಏನಾರು ಅಷ್ಟು ಡೌಟ್ ಇದ್ದರೆ ಮತ್ತೆ ಬೆಳಗ್ಗೆ ಬಂದು ಚೆಕಪ್ ಮಾಡಿಸ್ಕೋಬೋದು ಅಂತಂದರೆ, ಅದು TMT ಏನೋ ಹೇಳ್ತಾರೆ ಗೈಸ್, ಅದು ನನಗೆ ಗೊತ್ತಿಲ್ಲ. ಅದು ಏನಂದರೆ ಥ್ರೆಡ್ಮಿಲ್ ಮೇಲೆ ಓಡಿಸ್ತಾರೆ. ಥ್ರೆಡ್ಮಿಲ್ ಮೇಲೆ ಓಡಿಸ್ತಾರೆ. ಅದು ಥ್ರೆಡ್ಮಿಲ್ ಮೇಲೆ ಓಡಬೇಕಾದ್ರೆ ನೀನು ಅರ್ಧಕ್ಕೆ ನಿಂತೋದ್ರೆ, ನಿಮ್ಮ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ನೋದೇನೋ ಗೊತ್ತಾಗುತ್ತಂತೆ. ನಾನು ಫುಲ್ಲು ಓಡಿದೆ ಆರಾಮಾಗಿ, ನಾನು ಥ್ರೆಡ್ಮಿಲ್ ಮೇಲೆ ಓಡಿದೆ. ಆಮೇಲೆ ನಂಗೆ ಸ್ವಲ್ಪ ಸಾಕಾಯ್ತು ಕೊನೆಯಲ್ಲಿ, ಮೇಡಮ್ ಇನ್ನು ಸ್ವಲ್ಪ ಒಂದು 5 ನಿಮಿಷ ಇದೆ, ಓಡಿಬಿಡಿ, ಫುಲ್ ಕರೆಕ್ಟ್ ಬಂದುಬಿಡುತ್ತೆ ಅಂತಂದರು. ಆಮೇಲೆ ಓಡಿದೆ. ಆಮೇಲೆ ಫುಲ್ಲು ಥ್ರೆಡ್ಮಿಲ್ ಮೇಲೆ ಓಡೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಬಿಡಿ. ಅಕಸ್ಮಾತ್ ಎದೆ ನೋವು ಬಂದರೆ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರು ನನಗೆ. ಅದೆಲ್ಲ ಚೆಕಪ್ ಮಾಡಿಸಿ ಅದೆಲ್ಲ ಆದಮೇಲೂ ಕೂಡ ಒಂದು 2-3 ಸಲ ಮತ್ತೆ ಅದೇ ರೀತಿ ಆಗಿತ್ತು. ಆವಾಗ ಕೂಡ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಈಗಲೂ ಕೂಡ ನನ್ನ ಹತ್ರ ಟ್ಯಾಬ್ಲೆಟ್ ಇದೆ, ನಮ್ಮ ಮನೆಯವ್ರು ಎತ್ತಿಕ್ಕಿದ್ದಾರೆ. ಏನಾರು ಹಂಗಾದರೆ ತೊಗೊಳಮ್ಮ ಅಂತ ಕೂಡ ಹೇಳ್ತಾರೆ. ಸೊ ಅಷ್ಟು ನನ್ನ ಲೈಫಲ್ಲಿ ಅಷ್ಟು ಆಗಿತ್ತು ಗೈಸ್. ಏನೇನು ಸಿಂಟಮ್ ಕಾಣಿಸ್ಕೊಂಡಿದ್ದು ಅಂದರೆ, ನನಗೇನು ಅಷ್ಟು ಸಡನ್ನಾಗಿ ನನಗೆ ಅವಾಗವಾಗ ಬರ್ತಾನೆ ಇತ್ತು ಇದೆ ನೋವು. ನನಗೆ ಗ್ಯಾಸ್ಟ್ರಿಕ್ ಇತ್ತಲ್ಲ ನಾರ್ಮಲಾಗಿ, ನಾನು ನಾರ್ಮಲ್ ಅಂತಲೇ ತಿಳ್ಕೊಂಡೆ. ಗ್ಯಾಸ್ಟ್ರಿಕ್ ಇದೆ ಬಾಡಿಲಿ, ಎಡಗಡೆನೂ ಬರ್ತಿತ್ತು, ಬಲಗಡೆನೂ ಬರ್ತಿತ್ತು ಇದೆ ನೋವು.
ಅವಾಗ ಅವಾಗ ದೇಗ್ತಿದ್ದೆ. ಸೊ ಇದೆಲ್ಲ ಕಾಮನ್ ಆಗ್ಬಿಟ್ಟಿತ್ತು ನನಗೆ. ಎದೆ ನೋವು ಅಂದರೆ ಅಯ್ಯೋ ಬಿಡು ಗ್ಯಾಸ್ಟ್ರಿಕ್ ಇದೆ, ಇದಕ್ಕೆ ಬರ್ತಿದೆ ಅಂತ ಇದೇ ರೀತಿ ಆಗಿದ್ದು. ನನಗೆ ಯಾವಾಗ ಕರೆಂಟ್ ಹೊಡೆದದ್ದು ಅದು ನಿಜವಾಗ್ಲೂ ಅದೊಂದು ನನಗೆ ಇದ್ದಕ್ಕಿದ್ದಂಗೆ ಹಾರ್ಟ್ ಬೀಟ್ ಜಾಸ್ತಿ ಆಯ್ತಲ್ಲ, ನಾನು ಸತ್ತೆ ಅಂದ್ಕೊಂಡೆ. ಯಾವ ರೇಂಜಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಯಿತು ಅಂದರೆ ನನ್ನ ಲೈಫಲ್ಲಿ ಕೈ ಕಾಲೆಲ್ಲ ನಡುಗ್ತಿದೆ. ಏನು ಗೈಸ್, ಹಾರ್ಟ್ ಬೀಟ್ ಜಾಸ್ತಿ ಇದ್ರೆ ನಿಜ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅಥವಾ ಏನೋ ಗೊತ್ತಿಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಆದಾಗ ಅಪ್ಪ ಹೇಳ್ತಾರಲ್ಲ ಹಾರ್ಟ್ ಅಟ್ಯಾಕ್ ಹೆಂಗೆ ಆಗುತ್ತೆ ಅಂತಾರಲ್ಲ, ಆ ರೇಂಜ್ ಇತ್ತಲ್ಲ ನನಗೆ. ದೇವ್ರೆ ಸಾಕು, ನನಗೇನು ಹೇಳಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಒಟ್ಟು ನನಗೆ ಆ ರೀತಿ ಆಗಿತ್ತು ಗೈಸ್. ನನಗೆ ಸಿಮ್ಟಮ್ಸ್ ಅಂತ ನಾರ್ಮಲಾಗಿ ಎದೆ ನೋವು ಬರ್ತಿತ್ತು ಅವಾಗ. ಒಟ್ಟು ನಾನು ಗ್ಯಾಸ್ಟ್ರಿಕ್ ಅಂತ ತಿಳ್ಕೊಂಡಿದ್ದು. ಬಟ್ ತುಂಬ ಜನ ಹೇಳ್ತಾರೆ ಕಿರುಬೆರಳು ಕಿರಿಬೆರಳು ಇಲ್ಲಿ ನರ ಎಳ್ದಂಗೆ ಆಗುತ್ತೆ, ಕಿರಿಬೆರಳು ಪೇಯ್ನ್ ಬರುತ್ತೆ ಅಂದರೆ ಇವೆಲ್ಲ ಆರ್ಟ್ಗಿದೆ. ಎರಡುಗಡೆ ಭುಜ ಪೇಯ್ನ್ ಬರುತ್ತೆ, ಆಮೇಲೆ ಅಲ್ಲಿ ದವಡೆಗಳು ನೋವು ಬರುತ್ತೆ, ಇಲ್ಲಿ ಕತ್ತು ನರಗಳು ಇಲ್ಲೆಲ್ಲ ಎಳ್ದಂಗೆ ಆಗುತ್ತೆ. ಸೊ ನೀವು ಯಾರಿಗಾರು ನಿಮ್ಗೆ ಹಂಗೆ ಆಗ್ತಿದ್ರೆ ಎದೆ ನೋವು ಅಂದ್ಬಿಟ್ಟು ದಯವಿಟ್ಟು ಸುಮ್ಮನಾಗಬೇಡಿ, ಹೋಗಿ ಒಂದು ಸಲ ಚೆಕಪ್ ಮಾಡಿಸ್ಕೊಳ್ಳಿ. ನಾರ್ಮಲ್ ಏನೋ ಗ್ಯಾಸ್ಟ್ರಿಕ್ ಅಂತ ಸುಮ್ಮನಾಗಬೇಡಿ, ತೋರಿಸ್ಕೊಳ್ತಾ ಇರಿ ಅವಾಗವಾಗ, ಚೆಕಪ್ ಮಾಡಿಸ್ಕೊಳ್ಳಿ. ನಮ್ಮ ಮನೆ ಎದುರುಗಡೆ ಒಬ್ಬರಿದ್ದಾರೆ ಆಟೋ ಡ್ರೈವರ್ ಅವರು. ಅವ್ರು ಹೇಳಿದ್ರು, ನಾವು ಸ್ಪೈಲರ್ ತೊಗೊಳ್ಬೇಕಾದ್ರೆ ಹೆಂಗೆ ಸರ್ ಏನಾಯಿತು ಅಂದಿಗೆ, ಸರ್ ಇ ಸಿ ಜಿ ಮಾಡ್ಸೋಕೆ ಹೋಗಿದ್ವಿ, ಅವ್ಳಿಗೆ ಎದೆ ನೋವು ಬಂದುಬಿಟ್ಟಿತ್ತು. ಅಯ್ಯೋ ಸರ್, ನನಗೂ ಎದೆ ನೋವು 4 ಸಲ ಇ ಸಿ ಜಿ ಮಾಡಿಸಿದ್ನಿ, 4 ಸಲ ಕೂಡ ನಾರ್ಮಲ್ ಬಂದಿದೆ. ನಾನು ಸರಿಯಾಗಿ ಊಟ ತಿನ್ನಲ್ವಲ್ಲ, ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ 4 ಎದೆ ನೋವು ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ, ಎಲ್ಲಿ ಸತ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಇ ಸಿ ಜಿ ಹಾರ್ಟ್ ಅಟ್ಯಾಕ್ ಏನಾದ್ರು ಪ್ರಾಬ್ಲಮ್ ಇರ್ಬೋದಂತ ಅವ್ರು ಒಟ್ಟು 4 ಸಲ ಇ ಸಿ ಜಿ ಮಾಡಿಸಿರಂತೆ, 4 ಸಲ ಕೂಡ ನಾರ್ಮಲ್ ಬಂದಿದೆಯಂತೆ. ನಮ್ಮ ಮನೇಲಿ ಇವ್ರಿಗೆ ಹೆಂಗಾಯ್ತು ಅಂದ್ರೆ, ಅಯ್ಯೋ ಅಣ್ಣ ಇವ್ರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಏರುಪೇರು ಬಂತು, ಆಮೇಲೆ ಎಲ್ಲ ಏನೋ ಡ್ರಿಪ್ಸ್ ಎಲ್ಲ ಅದು ಇದೆಲ್ಲ ಹಾಕಿ ಸ್ವಲ್ಪ ಇದು ಮಾಡಿದ್ಮೇಲೆ ಆಮೇಲೆ ನಾರ್ಮಲ್ ಬಂತು ಅಂತ ಹೇಳಿದ್ರು. ಒಟ್ಟು ಅವ್ರಿಗೆ ಇದೆ ಅಣ್ಣ ಹಾರ್ಟ್ ಪ್ರಾಬ್ಲಮ್ ಆಗಿರೋದು ಅವ್ರಿಗೆ, ತೋರಿಸಿ ಅಣ್ಣ ಚೆನ್ನಾಗಿ. ಒಟ್ಟು ನಾನು ತೋರಿಸಿದಾಗ ಇ ಸಿ ಜಿ ನಾರ್ಮಲ್ ಬಂದಿದೆ ಅಣ್ಣ, ನಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿದ್ರು. ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇತ್ತು. ನಾನು ಅದೇ ನಾರ್ಮಲ್, ಅಯ್ಯೋ ಬಿಡು ಗ್ಯಾಸ್ಟ್ರಿಕ್ ಇದೆ, ಎದೆ ನೋವು ಬರ್ತಿದೆ, ನನಗೆ ಈಗಲೂ ಬರುತ್ತೆ ಎದೆ ನೋವು, ನಂಬಲ್ಲ ನೀವು, ಈಗಲೂ ನನಗೆ ಎದೆ ನೋವು ಬರುತ್ತೆ. ನಾನು ಈಗಲೂ ಅಷ್ಟೇ ಗ್ಯಾಸ್ಟ್ರಿಕ್ ನನಗೆ ಈಗಲೂ ಏನು ಗೊತ್ತಾಗ ಸತ್ತೇದಾಗ ಈಗ ಟೆನ್ಷನ್ನೇ ಇಲ್ಲ. ಯಾವಾಗಾರ ಸಾಯಣ ಆರಾಮಾಗಿ ಸತ್ತೋಗ್ಬಿಡೋಣ. ಒಂದ್ಸಲ ಅನ್ಸ್ಬಿಡುತ್ತೆ ಏನಾರ ಟೆನ್ಷನ್ ತೊಗೊಂಡಪ್ಪ ಮಲಗಿತಾವ ಹಂಗೆ ಸತ್ತೋಗ್ಬಿಡೋಣಪ್ಪ, ಯಾವ ಟೆನ್ಷನು ಬೇಡ, ಆ ರೇಂಜಿಗೆ ಅನ್ಸ್ಬಿಡುತ್ತೆ ಒಂದೊಂದ್ಸಲ ಅಂತೂ. ಒಟ್ಟಿನಲ್ಲಿ ಇಷ್ಟ ಆಗುತ್ತೆ ಗೈಸ್, ಇಷ್ಟು ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ. ನಿಮ್ಗೆ ಯಾರಿಗಾರೋ ಆಗಿದ್ರೆ ಆ ಥರ ಎಕ್ಸ್ಪೀರಿಯನ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಟ್ನಲ್ಲಿ ಗ್ಯಾಸ್ಟ್ರಿಕ್ ಅಂತೂ ಯಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಗೈಸ್. ಗ್ಯಾಸ್ಟ್ರಿಕ್ ಅಂತೂ ಲೈಫ್ ಲಾಂಗ್ ಇರುತ್ತೆ. ನನಗೆ ಅವಾಗ ಆಗಿರೋ ಗ್ಯಾಸ್ಟ್ರಿಕ್ ನನಗೆ ಇಲ್ಲಿವರೆಗೂ ಹೋಗಿಲ್ಲ. ಇಲ್ಲಿವರೆಗೂ ಗ್ಯಾಸ್ಟ್ರಿಕ್ ಮಾತ್ರ ಕೂಡ ಒಂದು ತೊಗೊಂಡಿಲ್ಲ. ಆದಷ್ಟು ಹಂಗೆ ಸುಧಾರಿಸ್ಕೊಳ್ಳೋಣ ಅಂತಿದ್ದೀನಿ, ಬಟ್ ಆಗಲ್ಲ ನನಗೆ, ಆಗ್ತಾಯಿಲ್ಲ. ಅದು ಗ್ಯಾಸ್ಟ್ರಿಕ್ ಬರ್ತಾನೆ ಇದೆ ನನಗೆ. ನೋಡ್ರ ಪ್ರೆಸ್ ಮಾಡಿದ್ರೆ ಸಾಕು ಬಾಯಿಂದ ಬರುತ್ತೆ ಗಾಳಿ, ಆ ಥರ ಇದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಇದರಿಂದ ಬಾಯಿಂದ ಇದು ಬರುತ್ತೆ. ನಂಗೆ ಇಲ್ಲಿ ಏನಾರ ಪೇಯ್ನ್, ನಂಗೆ ಹೆಂಗೆ ಗೊತ್ತಾ ಗ್ಯಾಸ್ಟ್ರಿಕ್ ಇರೋದು, ಇಲ್ಲಿ ಏನಾರ ಪೇಯ್ನ್ ಬರ್ತಿದ್ಯಾ, ಒಂಚೂರು ಪ್ರೆಸ್ ಮಾಡಿದ್ರೆ ಸಾಕು ಬಾಯಲ್ಲಿ ಗಾಳಿ ಇದು ಬರುತ್ತೆ ಅಂತ ಬರುತ್ತೆ. ಅದಕ್ಕೋಸ್ಕರ ಇದು ಗ್ಯಾಸ್ಟ್ರಿಕ್ ಅಲ್ವಾ, ಇದೇ ನಾವು ನಾರ್ಮಲ್. ಒಟ್ಟಲ್ಲಿ ನನಗೀಗ ಹಂಗೆ ಆಗ್ತದೆ, ಇಲ್ಲಿ ಏನಾರ ಪೇಯ್ನ್ ಬರ್ತದೆ ಸ್ವಲ್ಪ ಅಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಬಾಯಲ್ಲಿ ಗಾಳಿ ಬರುತ್ತೆ. ಅದನ್ನೂ ಒಂದ್ಸಲ ತೋರಿಸ್ಕೋಬೇಕು. ನಾನು ಫುಲ್ಲು ನೆಗ್ಲೆಕ್ಟ್ ಮಾಡ್ತೀನಿ, ನನ್ನ ಬಾಡಿನೇ ನೆಗ್ಲೆಕ್ಟ್. ಈಗ ಯೋಗ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಯೋಗ ಮಾಡಬೇಕು, ಇನ್ನು ಸ್ವಲ್ಪ ಬಾಡಿನ ಹೆಲ್ತಿಯಾಗಿರಬೇಕು. ಅಂದರೆ ಮನೇಲೇ ಇರ್ತೀವಲ್ಲ, ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಬೇಕು ಅನ್ನೋ ರೀತಿಲಿ ಇನ್ನು ಬೆಳಗ್ಗೆ ಎದ್ದು ಯೋಗ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಯೋಗ ಸ್ವಲ್ಪ ಚೈನೀಸ್ ಇದೆಲ್ಲ ಬರುತ್ತಲ್ಲ ಎಕ್ಸಸೈಸು, ಅವೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೂ ಅದ್ರ ಬಗ್ಗೆ ಏನಾರ ಹೇಳ್ಕೊಡ್ಬೇಕು, ಏನಾರ ಗೊತ್ತಾಗಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್. ಆ್ಯಕ್ಚುಲಿ ನಾನು ಸ್ವಲ್ಪ ಸಣ್ಣ ಕೂಡ ಆಗ್ತಾಯಿದ್ದೀನಿ ಗೈಸ್, ನನ್ನ ಜಾ ಲೈನ್ ಕೂಡ ಬರ್ತಿದೆ, ಅದು ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಈ ಥರ ಎಲ್ಲ ಆಗ್ತಿದೆ. ನಿಮ್ಗೂ ಎಕ್ಸಸೈಸ್ಗಳನ್ನೆಲ್ಲ ತೋರಿಸ್ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ಈ ಥರ ಯಾರಾದ್ರೂ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.